ಹಸುವನ್ನು ಗೋಮಾತೆಯಾಗಿ ಪೂಜಿಸುವ ಇಂಡಿಯಾ ಪ್ರಪಂಚದಲ್ಲೇ ಥರ್ಡ್ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟರ್. ಯುಪಿ ಅಂಡ್ ಮಹಾರಾಷ್ಟ್ರ ನಂತರ ಈ ಬಿಸ್ನೆಸ್ ನಲ್ಲಿ ಇರುವುದು ಆಂಧ್ರ ಪ್ರದೇಶ್ ಹಾಗೂ ತೆಲಂಗಾಣ. ಗಾಬರಿ ಆಗಬೇಡಿ, ಇಂಡಿಯಾದಲ್ಲಿ ಕ್ಲೌ ಸ್ಲಾಟರ್ ಎಂಬುದು ಇಲ್ಲೀಗಲ್. ಆದರೆ ಈ ಬೀಫ್ ಎಲ್ಲ ಕೇವಲ ಬೆಫೆಲೋಸ್ ನಿಂದ ಮಾತ್ರವಷ್ಟೇ ಬರುತ್ತಿದೆ. ನಮ್ಮ ಬೀದಿಯಲ್ಲಿ ಸುತ್ತೋ ಎಮ್ಮೆಗಳು ಸಡನ್ ಆಗಿ ಮಾಯ ಆಗುವುದು ನೀವು ಗಮನಿಸಿರುತ್ತೀರಾ. ದಿನವೂ ಹಾಲು ಕೊಡುವ ಎಮ್ಮೆ ವಯಸ್ಸಾದ ನಂತರ ರೈತರಿಗೆ ಬರ್ಡನ್ ಆಗುತ್ತವೆ. ಅವರು ಟ್ರೇಡರ್ಸ್ಗೆ ಮಾರುತ್ತಾರೆ, ಹಾಗೆ ಟ್ರೇಡರ್ಸ್ ಮೀಟ್ ಪ್ರೊಸೆಸಿಂಗ್ ಯೂನಿಟ್ಸ್ಗೆ ಮಾರುತ್ತಾರೆ. ಇವುಗಳನ್ನು ಮಾರಿ ಬಂದ ದುಡ್ಡಿನಲ್ಲೇ ಹೊಸ ಎಮ್ಮೆಗಳನ್ನು ಖರೀದಿಸುತ್ತಾರೆ. ಅಂಡ್ ಇದು ಇಂಡಿಯಾದಲ್ಲಿ 30,000 ಕೋಟಿ ಬಿಸ್ನೆಸ್. ಇದನ್ನೆಲ್ಲ ತಪ್ಪೋ ಸರಿಯೋ ಎಂದು ಡಿಸೈಡ್ ಮಾಡುವ ಮೊದಲು ಈ ಬಿಸ್ನೆಸ್ಸೇ ಇಲ್ಲದಿದ್ದರೆ ಇಂಡಿಯಾದಲ್ಲಿ ಡೈರಿ ಮಾರ್ಕೆಟೇ ಇರುವುದಿಲ್ಲ. ಮೀಟ್ ಮಾತ್ರವಲ್ಲದೆ ಅದರ ಸ್ಕಿನ್ ಅನ್ನು ಯೂಸ್ ಮಾಡುವ ಲಕ್ಸರಿ ಬ್ರ್ಯಾಂಡ್ಸ್ ಬಹಳಾನೇ ಇವೆ. ಹಾಗೆ ಅವುಗಳ ಬೋನ್ಸ್ ಅನ್ನು ಕ್ರಶ್ ಮಾಡಿದ ನಂತರ ಬರುವ ಪೌಡರ್ ನಿಂದ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನು ತಯಾರಿಸುತ್ತಾರೆ. ಮೆಜಾರಿಟಿ ಆಫ್ ದ ಇಂಡಿಯನ್ ರೂರಲ್ ಎಕಾನಮಿ ಈ ಬಿಸ್ನೆಸ್ ನಿಂದಲೇ ರನ್ ಆಗುತ್ತದೆ. ಹಾಗೆ ಇದರ ಮೇಲೆ ನಿಮ್ಮ ಒಪಿನಿಯನ್ ಏನೆಂದು ಕಮೆಂಟ್ ಮಾಡಿ.